ಹಾಯ್ ನನ್ನ ಫ್ಯಾಮ್ಲಿ, ಇವತ್ತಿನ ಕಮೆಂಟ್ ವಿನ್ನರ್ ಅಂತ ನೋಡ್ಕೊಂಬಂದ್ಬಿಡಿ. ಕಮೆಂಟ್ ವಿನ್ನರ್ ನೋಡ್ಕೊಂಡು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ವಿಡಿಯೋ ನೋಡ್ಕೊಂಬನ್ನಿ. ಇವತ್ತು ಸಂಜು ದೋಸ್ತ ರಂಗೋಲಿ ಅಂತ ನೋಡಿ ಇವ್ರು ಫಸ್ಟ್ ಕಮೆಂಟ್ ಹಾಕ್ಯಾರ. ಇವ್ರ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ, ವಿಡಿಯೋ ಮ್ಯಾಗ ಬರೋ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ. ವಿಡಿಯೋ ಮ್ಯಾಗೂ ಕ್ರಿಶಾಟ್ ತೆಗೆದು ನಿಮ್ಗೆ ಶೇರ್ ಮಾಡಿರ್ತೀನಿ. ಒಂದು ವಿಡಿಯೋ ನೋಡಿ, ಲೈಕ್ ಕೊಡಿ. ರಂಗೋಲಿ ಒಳ್ಳೆ ರಂಗೋಲಿ ಚಾನಲ್ ಐತೆ ನೋಡಿ. ಇದು ರಂಗೋಲಿ, ನಿಮಗೆ ರಂಗೋಲಿ ಒಳಗೆ ಇಂಟ್ರೆಸ್ಟ್ ಇದ್ದರೂ ಹೋಗಿ ಆ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಲಾಗ್ ಹೆಂಗೈತೆ ಅಂತ ನೋಡ್ಕೊಂಬನ್ನಿ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:33 ಆಗಿದೆ ಸ್ನೇಹಿತರೆ. ಇವಾಗ ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡಿನಿ. ಇನ್ನು ಮನ್ಯಾಗ ಕೆಲಸ ಏನಿಲ್ಲ ಸ್ನೇಹಿತರೆ. ಕರೆಂಟ್ ಒಂದು ಹೋಗ್ಯಾವು, ಮಳೆ ಗಾಳಿ ಕರೆಂಟ್ ಹೋಗಿ ನೋಡಿ ಬಂದೇ ಇಲ್ಲ. ಶ್ರಾವಣಿ ಎದ್ದಾಳ, ಶ್ರಾವಣ ಮುಕ್ಕೊಂಡಾನ ನೋಡ್ತಿರ್ಬೇಕಲ್ಲಿ ಮ್ಯಾಗ. ಇವು ಆಟದ್ರ ಬಟ್ಟೆ ಒಣಗೆ ನೋಡಿ, ಒಣಗೆ ಹೇಳಿ ಶ್ರಾವಣಿ. ಶ್ರಾವಣಿ ಇಲ್ಲಿ ನೋಡಿಲ್ಲಮ್ಮ, ಏನು ಮಾಡಾಕತಿ? ಅಕ್ಕಿ ಮಾಡಾಕತ್ತವ ಸ್ನೇಹಿತರೆ. ನಿನ್ನೆ ಶ್ರಾವಣಿ ಬತ್ತಿ ಹೊಡೆದ ನನ್ನ ಸ್ನೇಹಿತರೆ. ಕಾಲಾಗ ಹೊಡೆದ್ಬಿಟ್ಟಾನ್ರಿ. ಇಟ್ಟು ನೀರು ಹಾಕಿ ಒರೆಸ್ಬೇಕು. ಈಗ ಇಷ್ಟು ಬಾಂಡೆ ಸೆಟ್ ಮಾಡ್ಬೇಕು ಸ್ನೇಹಿತರೆ. ಬಾಂಡೆಗಳು ಹಂಗೆ ಅದಾವು. ಅಲ್ಲಿ ನೋಡಿ ಅವತಾರ ಹೆಂಗೆ ಸ್ನೇಹಿತರೆ. ಈಗ ರೀ, ನಿನ್ನೆ ನಾ ಬೇರೆ ಎದ್ರ ತೆಗಿಬೇಕಂತೇಳಿ ನಾ ಮಾಡಿದ್ದೆ. ತೆಗಿದು ಯಾರಿಲ್ರಿ ಅದನ್ನು. ಅದಕ್ಕೆ ಬುಡ್ಕೊಂಡು ಪುಟ್ಟಿಟ್ಟು ಮುಕ್ಕೊಂಡಿದ್ದೆ. ಅಲ್ಲೇ ಇದು ಉಬ್ಬಿರಿ ಅಂತೇಳಿ ಉಬ್ಬಿಟ್ಟೆ ಸ್ನೇಹಿತರೆ. ಫುಲ್ಲ ಇದಿಟ್ಟು ಕ್ಲೀನ್ ಮಾಡಬೇಕು. ಎಲ್ಲ ಮನೆ ಎಲ್ಲ ಕ್ಲೀನ್. ಕುಕ್ಕರ್ ಅನ್ನ ಐತ್ರಿ, ಸಾಂಬಾರು ಇನ್ನೊಂದು ಸ್ವಲ್ಪ ಸಾಂಬಾರು ಐತಿ, ಇನ್ನೊಂದು ಸ್ವಲ್ಪ ಅನ್ನ ಐತಿ. ನಿನ್ನೆ ಸಾಂಬಾರು ನಮ್ಮ 3 ಮನೆ ಉಂಡ್ರಿ ನೋಡಿ. ಮುತ್ತೆ ಒಬ್ಬ ಅಕ್ಕರೊಬ್ಬರು ಅವರು ಸಾರು ಮಾಡಿದ್ರಂತ. ಅವ್ರು ಬಂದು ಮತ್ತು ಅವ್ಕೊಂಟು ಸಾರು ಕೊಟ್ಟೆ. ಮುತ್ತೆಗೆ ಅನ್ನ ಸಾಂಬಾರು ಕೊಟ್ಟೆ. ರೊಟ್ಟಿ ಒಳ್ಳೆ ಒಂದು ಹಿಂದೆಲ್ಲ ಕ್ಲೀನ್ ಐತಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಬೀರಪ್ಪಂಟ ದರ್ಶನ ಮಾಡ್ಕೊರಿ. ನಾನು ದರ್ಶನ ಮಾಡಿ ಅಂಗಳ ಕಸ ಹೊಡಿಗೀನಿ. ಫಸ್ಟ್ ಬಂದು ಹಿಂದಿನ ಕಾಲ ತೆರೆದು ಬೀರಪ್ಪಂಟ ದರ್ಶನ ಮಾಡಿ ಒಂದು ಬಕೆಟ್ ನೀರು ತೊಗೊಂಡು ಅಂಗಳ ಕಸ ಹುಡುಗಿ ಅಂಗಳಕ್ಕೆ ನೀರು ಹೊಡೆದು ಬಂದುಬಿಡ್ತೀನಿ ಸ್ನೇಹಿತರೆ. ಆ ಕೆಲಸ ಮುಗಿತು, ಮತ್ತೆಲ್ಲ ಕೆಲಸ ಮುಗಿದಂಗೆ ಬನ್ನಿ ಸ್ನೇಹಿತರೆ. ಸಿಗ್ತೀನಿ, ಕರೆಂಟ್ ಒಂದಿಲ್ಲ. ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಟೈಮು 8:03 ಆಯಿತು. ಇನ್ನೂ ಲೈಟ್ ಬರಲಾಗ್ಯ ನೋಡಿ. ಚಟ್ನಿ ಮಾಡಬೇಕು, ಅಕ್ಕಿನ ಹಾಕಿನಂತ ಮಾಡೀನಿ. ಬಟಾಟೆ ಕುದಿಯಾಕೆ ಇಟ್ಟು ನೋಡಿ ಸ್ನೇಹಿತರೆ. ಎಲ್ಲ ಕಸ ಹುಡುಗೀನಿ ರೀ. 8:03 ಆಯಿತು. ಎಲ್ಲ ಕ್ಲೀನ್ ಆಯಿತು. ಬೆಲ್ಲ ಬಟ್ಟೆ ಗಿಟ್ಟಿ ಮಡಿಚಿದೆ, ಹಸಿ ಮುಡ್ಚಿದೆ. ಎಲ್ಲ ಮನೆ ಸ್ವಚ್ಛ ಆಯಿತು ಸ್ನೇಹಿತರೆ. ಇವಾಗ ಏನು ಮಾಡ್ಬೇಕಂದ್ರೆ ಶ್ರಾವಣಿಯರು ಸ್ಕೂಲ್ಗೆ ಹೋಗಿ ಬಂದೆ ಸ್ನೇಹಿತರೆ. ನೋಡ್ಬೇಕು ಅದೊಂದು ಹೆಂಗೆ. ನೀನು ಮುದ್ದೆ ಹೋಗಿ ದಿನ ಮುದ್ದೆ ಹಾಕಿದ್ರೆ ಹೆಂಗೆ ಸ್ನೇಹಿತರೆ. ಇವತ್ತು ಶ್ರಾವಣಿಯರು ಸ್ಕೂಲ್ಗೆ ಹೋಗಿ ಸಹಿ ಮಾಡಿ ಬರ್ಬೇಕಂತ ಈ ಕಡೆ ನೋಡಿ ಸ್ನೇಹಿತರೆ. ಬಾಂಡೆನೂ ತಿಕ್ಕೀನಿ. ನೀರು ಕಾಸಕ್ಕೆ ಗುಂಡಿಗೆ ಬಗುನ್ ಬೇಕಲ್ಲ ರೀ. ಹಿಂಗೆ ಅಷ್ಟು ಬಾಂಡೆ ತಿಕ್ಕೊಂಡಿನಿ. ಈ ಕಡೆ ದೋಸೆ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡಿ ನೋಡಿ. ಇದು ದೋಸೆಗೆ ಇಟ್ಟಿಸೋದು ಮುಂಜಾನೆ ಬೆಳಗ್ಗೆ ಮಾಡೋಕೆ ಇಟ್ಟೀನಿ. ಇನ್ನೊಂದು ಸ್ವಲ್ಪ ಇದು ರೊಟ್ಟು ಒಂದು ಬಗುನೆ ಹಾಕಿ ಫ್ರಿಜ್ ಇಟ್ಟು ಸ್ನೇಹಿತರೆ. ಅದನ್ನೇನು ಬೇಕಾಗಿಲ್ಲ, ಮುಚ್ಚಿ ಈ ಕಡೆ ಬಟಾಟೆ ಪಲ್ಯಕ್ಕೆ ಕುದಿಯಾಕೀನಿ. ಕುಕ್ಕರ್ಗೆ ಹಾಕ್ಬೇಕಂದ್ರೆ ನಿನ್ನೆ ಅನ್ನ ಮಾಡಿದ್ದಿಲ್ಲ. ಕುಕ್ಕರ್ ಇದ್ರಾಗಿತ್ತು ರೀ, ಮುಸ್ರಾಗಿತ್ತು. ಅದಕ್ಕೆ ಪುಟ್ಟ ಕುದಿಯಾಕಿಟ್ಟೀನಿ ರೀ. ಶ್ರಾವಣನು ಎದ್ದ ನೋಡಿ ಸ್ನೇಹಿತರೆ. ಹಾಯ್ ಮಾಡಪ್ಪಜ್ಜಿ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಗೂಗ್ ಮಾಯಿಂಗ್ ನಳ ಬರ್ತಾವೆ ಮಾಡ್ತಾವೆ ಸ್ನೇಹಿತರೆ. ನೀರು ಒಂದೇ ಕ್ಯಾನ್ ನೀರು ಅದಾವು, ಅದಕ್ಕೆ ಅಷ್ಟು ತಿಕ್ಕಿಟ್ಟೀನಿ ನಳ ಬರ್ತಾವೆ ಅಂತೇಳಿ ನೋಡಿ. ಈ 3 ಕೊಡ ಒಂದು ಕಳಿಸಿ ಗುಂಡಿಗೆ ಎಲ್ಲ ತಪ್ಪಾಲಿ ತಿಕ್ಕಿಟ್ಟು ಸ್ನೇಹಿತರೆ. ಪುಟ್ಟಾಕರು ತಪ್ಪಾಲಿ ಅಂತಾರೆ, ನಾವು ಮಜ್ಜಿಗೆ ಗುಂಡಿಗೆ ಅಂತೀವಿ ರೀ. ಅದಕ್ಕೆ ಪುಟ್ಟಾಕರು ತಪ್ಪಾಲಿ ಅಂತಾರೆ, ನಾವು ಮಜ್ಜಿಗೆ ಗುಂಡಿ ಅಂತೀವಿ. ನೀವೇನಂತೀರಿ ಕಮೆಂಟ್ ಹಾಕಿ. ಶ್ರಾವಣಿ ಹತ್ತಿಕ್ಕೆ ಬ್ರಷ್ ಮಾಡಾಕತ್ತ ಸ್ನೇಹಿತರೆ. ಈ ಥರ ಇದೆ ವಾತಾವರಣ. ಬನ್ನಿ ಸ್ನೇಹಿತರೆ, ಮತ್ತು ದೋಸೆದಾಗ ಚಟ್ನಿ ಮಾಡ್ಬೇಕಾದ್ರೆ ಕರೆಂಟ್ ಬರ್ಲಾಗ್ಯಾವ. ಬಟಾಟೆ ಪಲ್ಯ ಮಾಡಿ ಬುತ್ತಿ ಕಟ್ತೀನಿ ರೀ. ದೋಸೆ ಮಾಡಿ ಮತ್ತೆ ಸಿಗ್ತೀನಿ ರೀ ಪಲ್ಯ ಮಾಡಿ. ಅಲ್ಲಿ ಕುಂತ ಊಟ ಮಾಡೋವು ಹೆಂಗೆ? ದೋಸೆ ಚಟ್ನಿ ಮಾಡಲ್ಲ. ಸಾಗು ಹೆಂಗಾಗೈತೆ? ಆಲೂ ಸಾಗು ಶ್ರಾವಣಿ ಹೆಂಗಾಗೈತಿ ನೋಡಿ ಸ್ನೇಹಿತರೆ. ಶ್ರಾವಣಿ ನಿನ್ನೆ ಬುತ್ತಿ ಬ್ಯಾಗು ಅಲ್ಲೇ ಬಸ್ನೇ ಬಿಟ್ಟು ಅಂತ ಒಂದ್ರಾಗ ಆಲೂ ಸಾಗು ಕಟ್ಟೀನಿ, ಒಂದ್ರಾಗ 2 ದೋಸೆ ಕಟ್ಟೀನಿ. ನಾ ಉಣ್ಣ ಕಟ್ಟೈತೆ ನೋಡಿ. ಟೈಮ್ ಆಗೈತೆ. ಇದಿಟ್ಟು ಉಣ್ಣು ನೀರು ತಂಬ ಹಾಕೋ ಅಷ್ಟು. ನೀರು ತಂಬವು. ಬನ್ನಿ ಸ್ನೇಹಿತರೆ. ಇವತ್ತು ನಾನೇ ಶ್ರಾವಣಿ ಜಾಕ ಮಾಡಿಸಿದೆ. ಲೇಟ್ ಆಗಿಬಿಡ್ತು. ನೀರು ಕಾಸ್ಕೊಂಡು ಅಡುಗೆ ಮಾಡೋದು ಲೇಟ್ ಆಯ್ತು ರೀ. ಕರೆಂಟ್ ಬರ್ತಾವ ನೋಡಿದೆ, ಕರೆಂಟ್ ಬರಲಿಲ್ಲ. ಸಾಕೊಂಡಾಳ. ಟೈಮ್ ಆಗೈತೆ ರೀ, ಬಸ್ ಬರೋ ಟೈಮ್ ಆಗ್ಯದ ಸ್ನೇಹಿತರೆ. ಅದಕ್ಕೆ ನೀರು ಕುಡಿಬೇಕು. ಜಾಸ್ತಿ ನೀರು ಕುಡಿಬೇಕಮ್ಮ. ನೀರು ಕುಡಿದಷ್ಟು ಒಳ್ಳೇದದು. ಹೊಟ್ಟೆ ಸಾಫ್ ಇರ್ತೈತಿ. ನೀರೇ ಕುಡಿಯಲ್ಲ ಈಗ ನೋಡ್ರಿ ಸ್ನೇಹಿತರೆ. ಏನೇನು ಗೊತ್ತಿಲ್ಲ.
ನೋಡಿ ಸಾಲ ಡ್ರೆಸ್ ಹಾಕೊಂಡು ರೆಡಿ ಆಗ್ಯಾಳ. ಹೋಗು ಇವತ್ತು ಬ್ಯಾಗ್ ತೊಂಬ ಅದನ್ನ. ಹಾಂ ತೊಕ್ಕಿಲಪಟ್ಟಿ ಎಕ್ಸಾಮ್ ಬರೀ ಚೆನ್ನಾಗಿ ಬರೀ ಆ ಎಕ್ಸಾಮ್. ಹಾಂ ಹೋಗು ಟೈಮ್ ಆಗೈತು. ಬೂಟ್ ಹಾಕೊಂಡು ಹೋಗ್ಬಿಡು, ಸಾಕ್ಸ್ ಹಾಕ್ಕೊಂಡ್ಯಾಗ. ಬಾ ಎಷ್ಟೋಣಿ ಹುಷಾರು ನೋಡ ಅಮ್ಮ. ಹಾಂ ಹಾಕೋ, ಅಲ್ಲೇ ಹಾಕೋದಕ್ಕಾಯ್ತು ಬಸ್ನಾಗ ಓದ್ತಿಗೈತೆ ಹೋಗು. ಯಾನ್ ಬರ್ತಿಲ್ಲ ಮೂಲಿ ಬಂತ ಮೂಲಿಗೆ ಹತ್ತಿ ಬಿಡ್ಯಾವ. ಬಾಯ್ ಹುಷಾರ. ಬಾ ಪುಟ್ಟಕ್ಕ ಓದ್ಲು. ನೋಡಿ ಸ್ನೇಹಿತರೆ ಬಸ್ ಬಂತಲ್ಲ, ಹೋಗ್ಲಿ ಅವ್ನು ನೀನು ತೊಗೊಂಡು ಊಟ ಮಾಡಿ ಹೋತು ಹುಡುಗಿ. ಏನು ದಾರ ಹಾಕ್ಯಾನ ನೀವು ಅಪ್ಪು ಚಿನ್ಯ ದಾರ ತೊಗೊಂಡನ, ಆ ಟವೆಲ್ ತೊಗೊಂಡು ದಾರ ಮಂದಿ ಹಾಕಲ್ಲಿ ಹೋಗಿ ಬಾ ಅಂದ್ಯಾನು. ನಾಷ್ಟ ಚಟ್ನಿ ಹೆಂಗೆ ಮಾಡಿದ್ರಿ ಕರೆಂಟಲ್ಲಿ? ಹೌದನ ಅವ್ರ ಮನ್ಯಾಗ ಕರೆಂಟ್ ಐತೆ? ಅದು ಇದು ಅಂಗಡಿ ಬೇಕಾರಿ ಚಾ ಅಂಗಡಿಗೆ. ನಾನು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದೆ ಅದಕ್ಕಾಗ ಸಾಗುಗತ್ತೀನಿ. ಮತ್ತು ಏನು ಮಾಡಿ ಅದು ಚಲೋ ಆಗುತ್ತೆ. ಬಾ ಚಿನ್ನಿ ಹೆಂಗಾಗೈತೆ ಏನೋ ಹಾಕಿತ್ತಿದ್ದು ನೋಡಿ ಸ್ನೇಹಿತರೆ. ಟೈಮು 10:35 ಆಯಿತು. ಶ್ರಾವಣನು ಸ್ಕೂಲ್ಗೆ ಹೋದ 10 ಗಂಟೆಗೆ ಹೋಗಿಂದ ಕರೆಂಟ್ ಬಂದು ಸ್ನೇಹಿತರೆ. ಕರೆಂಟ್ ಬರೋಣ ಮತ್ತು ಅದು ಒಂದು ಸ್ವಲ್ಪ ಅನ್ನ ಇತ್ತಲ್ಲ, ಅನ್ನ ಮಿಕ್ಸರ್ಗೆ ಹಾಕಿ ಆ ಹಿಟ್ಟನ್ನ ಕುಡ್ಸಿನಿ ನೋಡಿ. ನಡಿತೈತ್ರಿ ಅನ್ನ ಮಿಕ್ಸರ್ಗೆ ಹಾಕಿ ದೋಸೆ ಹಿಟ್ಟನ್ನ ಕುಡಿಸಿ ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೀರು ಕಾಸಕ್ಕೆ ಇಟ್ಟಿನಿ. ಇನ್ನು ಜಳಕ ಮಾಡಿ ರಾಯರ ಪೂಜೆ ಮಾಡಿ ನಾನು ನಾಷ್ಟ ಮಾಡಬೇಕು. ಚಟ್ನಿ ಮಾಡ್ಕೋಬೇಕಂತೇಳಿ ಮಿಕ್ಸರ್ ಹೊರಗೆ ಇಟ್ಟು ನೋಡಿ ಸ್ನೇಹಿತರೆ. ಅಲ್ಲೇ ಚಟ್ನಿ ಮಾಡ್ಕೊಂಡು ಎತ್ತಿಟ್ರಾತಂತ ಶೇಂಗಾ ಚಟ್ನಿ ಮಾಡ್ಬೇಕಂತೀನಿ. ಬಟಾಟಿ ಸಾಗು ಐತೆ, ಸ್ವಲ್ಪ ನಾನು ಬಟಾಟಿ ಪಲ್ಯನೂ ತಕ್ಕೊಂದಿನಿ ರೀ ಗಟ್ಟೆ ಮಾಡಿ. ಆಮೇಲೆ ನೀರು ಹಾಕಿ ಕಲ್ಲಿಟ್ಟು ಕಲಿಸಿ ಹಾಕಿ ಸ್ನೇಹಿತರೆ ಸಾಗು ಮಾಡೀನಿ ಅವರಿಗೆ ಸಾಗು ಆರು ತಿಂತಾರೆ ಇಬ್ಬರು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ರೀ. ದೋಸೆ ಕೂಡ ಸಾಗು ಅಷ್ಟೊಂದು ಇಷ್ಟ ಆಗಲ್ಲ. ಬಟಾಟಿ ಪಲ್ಯ ಚಟ್ನಿ ಆಗ್ಬೇಕು ರೀ ಉಣ್ತೀನಿ. ಅದಕ್ಕೆ ನಾನು ಬಟಾಟಿ ಪಲ್ಯ ತೊಗೊಂಡು ಅಲ್ಲಿ ಸಾಗು ಮಾಡಿ ಕಟ್ಟಿದೆ. ಯಾಕಂದ್ರೆ ಚಟ್ನಿನೂ ಮತ್ತು ಕರೆಂಟ್ ಇದಿಲ್ಲ ರೀ. 10 ಗಂಟೆಗೆ ಬಂದವು. ಶ್ರಾವಣ 10 ಗಂಟೆಗೆ ಹೋದ ಕರೆಂಟ್ ಬಂದು. ಮುಂಜಾನೆ 9 ಗಂಟೆಗೆ ಶ್ರಾವಣಿ ಹೋಗ್ತಾಳ್ರಿ. ಆಕಿ ಹೋಗಿಂದ ಅವು ಊಟ ಮಾಡಿಸಿ ಶ್ರಾವಣಿಗೆ ಊಟ ಮಾಡಿಸಿ ಮತ್ತು ಶ್ರಾವಣಗೆ ಕಳ್ಸೋರಾಗ 10 ಗಂಟೆ ಆಗುತ್ತೆ. 10ಲಿಂತ ನಾನು ಮತ್ತೆ ಮನೆ ಕೆಲಸ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲ ಅಡುಗೆ ಮನೆ ಇವಾಗೆಲ್ಲ ಕ್ಲೀನ್ ಮಾಡೀನಿ. ಸಿಕ್ಕಾಪಟ್ಟೆ ಹೊಲಸು ಮಾಡೋಗಿದ್ದ ಶ್ರಾವಣ. ಈಗ ಶ್ರಾವಣ ಉಂಡಿದ್ರಿ ಮಿಕ್ಸರ್ಗೆ ಹಾಕಿದ್ದು ಅನ್ನದೊಂದು ಇಷ್ಟೇ ಅದಾವ್ರಿ. ಮುಸುರಿ ಎಲ್ಲನೂ ಊಟ ಮಾಡಿ ಮತ್ತು ಮುಸ್ರಿತಿಗೆ ಬಟ್ಟೆ ಬಾಂಡೆ ಮಾಡಬೇಕು. ಇವಾಗ ನೀರು ಕಾಸ್ಕೊಂಡು ಜಾಕ ಮಾಡಿ ಮತ್ತು ಸಿಗ್ತೀವಿ ಸ್ನೇಹಿತರೆ. ಪೂಜೆ ಗೀಜೆ ಮಾಡಿ ರಾಯರ ಪೂಜೆ ಮಾಡಿ ನೋಡಿ ಸ್ನೇಹಿತರೆ. ಪೂಜೆನೂ ಆಯಿತು, ರಾಯರ ಜಾಕನೂ ಆಯಿತು, ರಾಯರ ಪೂಜೆನೂ ಆಯಿತು ನೋಡಿ. ಪುಟಾಣಿ ಸಕ್ಕರೆ ನೈವೇದ್ಯ ಹಿಡಿದು ನೋಡಿ. ಇವತ್ತು ರಾಯರಿಗೆ ನೀನೊಂದು ಮಳೆ ಹೂವು ತಂದಿದ್ನಲ್ಲ, ಹೂವು ಏರಿಸಿ ಪೂಜೆ ಮಾಡಿ. ನಿನ್ನೆ ಬುಧವಾರ ಇತ್ತಲ್ಲ, ಇವತ್ತು ಗುರುವಾರ ಹೂವು ತರಬೇಕು ಅನ್ನಿಸ್ತು. ನಿನ್ನ ನೆನಪಾಯ್ತು. ರಾಯರಿಗೆ ಹೂವು ತೊಗೊಂಬಂದು 20 ರೂಪಾಯಿ ಕೊಟ್ಟು ಒಂದು ಮಾಡ ಅಂದರು. ಈ ಕಡೆ ಚಟ್ನಿನೂ ಮಾಡಿ ಸ್ನೇಹಿತರೆ. ಟೈಮ್ 11:23 ಆಗೈತೆ. 11:23 ಆಗೈತೆ. ಟಮಾಟಿ ಸಾರು ಮುಂಜಾನೆ ಕಾಸೀನಿ, ಇವಾಗೂ ಕಾಸ್ತೀನಿ. ಬೇಕಾದ್ರೆ ಒಂದಿಷ್ಟೇಂದ್ರ ಆಯ್ತು, ಬ್ಯಾಡ ಆತಂದ್ರೆ ಕಾಸಿಟ್ರೆ ಸಂಜೆಗೆ ಅನ್ನ ಮಾಡ್ಯಾರ ಅನ್ನ ಸಾಂಬಾರು ತಿನ್ನಕ್ಕೆ ಬರ್ತಾ ಅಂಥೇಳಿ ಕಾಸಾಕತ್ತಿ ಸ್ನೇಹಿತರೆ. ಈ ಕಡೆ ಬಟಾಟಿ ಸಾಗು ಮಾಡೀನಿ ನೋಡಿರಿ. ಸಾಗು ಆಗಳೇ ಈ ಕಡೆ ಚಟ್ನಿನೂ ರೆಡಿ ಆಗಿದೆ ಸ್ನೇಹಿತರೆ. ಶೇಂಗಾ ಚಟ್ನಿ ಒಳಕ್ಕೆ ಮಣ್ಣು ನೋಡಿ ಹೊಟ್ಟೆಲ್ದಾಗ ಇದೇ ಥರ ಮಾಡಿರ್ತಾರೆ. ಇಷ್ಟ ಆಗುತ್ತೆ ಸ್ನೇಹಿತರೆ. ಹೊಟ್ಟೆಲ್ಲ ಸೇಮ್ ಹಿಂಗೆ ಮಾಡಿರ್ತಾರೆ. ನಾನು ಮಾಡ್ತಿದ್ರೆ ನೀರು ಚಟ್ನಿ ಆ ಥರ ಮಾಡ್ಕೊಂಡಂಗಾಯ್ತು. ಇದೇ ಥರ ಮಾಡ್ಕೊಂಡು ನೋಡಿ. ಬನ್ನಿ ಸ್ನೇಹಿತರೆ. ಮೊನ್ನೆ ಒಬ್ಬರು ಪಡ್ಡು ಕೊಟ್ಟಿದ್ರಲ್ಲ, 11:30 ಆಗೈತೆ ರೀ. ಇವತ್ತು ದೋಸೆ ಕೊಡ್ತು ನೋಡಿ ಅವ್ರಿಗೆ. ಏನು ಮಾಡ್ಬೇಕು ಟೈಮ್ ಯಾವಾಗ ಆಗುತ್ತೆ. ಮುಂಜಾನೆ ಮಕ್ಕಳು ಕೂಡ ಆರಿಲ್ಲ. ಇವಾಗ ಅವ್ರಿಗೆ ಚಟ್ನಿನೂ ಮಾಡೀನಿ, ಸಾಗುನೂ ಐತೆ. ಹಾಕಿ ಚಟ್ನಿ ಒಂದು 4 ದೋಸೆ ಚಟ್ನಿ ಹಾಕಿ ಕೊಟ್ಟು ಮತ್ತು ಸಿಗ್ತೀವಿ ಸ್ನೇಹಿತರೆ. ನಾಷ್ಟ ನಾಷ್ಟ ಮಾಡೋ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಅವ್ರ ಮನೆಗೆ ಒಯ್ಬೇಕಂತ ಬಿಸಿ ಬಿಸಿ ದೋಸೆ ಹಾಕ್ಕೊಂಡಿನಿ. ಇನ್ನೂ 2 ಹಾಕೀನಿ, ಇನ್ನೂ 2 ಹಾಕ್ಕೊತೀನಿ ಸ್ನೇಹಿತರೆ. ಇಲ್ಲಿ ದೋಸೆ ಮಸ್ತ್ ಬರಾಕತ್ತ ನೋಡಿ. ಅನ್ನ ಹಾಕಿದ್ರು ದೋಸೆ ಮಸ್ತ್ ಬರಾಕತ್ತ. ಸಾಂಬಾರು ಬಂತು. ಸಾಗುನ ಹಾಕೀನಿ ರಿಚ್ ಕಡೆ ಮಗ್ಲ. ಬಟಾಟಿ ಸಾಗು ಚಟ್ನಿ 4 ದೋಸೆ ಕೊಟ್ಟು ಬರ್ತೀವಿ ಸ್ನೇಹಿತರೆ. ಹಳ್ಳಿ ಕಡೆ ಹೆಂಗೆ ಗೊತ್ತಾ ಸ್ನೇಹಿತರೆ, ಕಲ್ಲವ್ ಕಡುಬು ಕೊಟ್ರೆ ಮಲ್ಲವ್ ದೋಸೆ ಕೊಟ್ಲ ಅಂತ. ಅವರು ಪಡ್ಡು ಕೊಟ್ಟಾರೆ ನಾ ದೋಸೆ ಕೊಡಾಕತ್ತೀನಿ ನೋಡಿ ಸ್ನೇಹಿತರೆ. ದೋಸೆ ಮಸ್ತ್ ಬರಾಕತ್ತವ್ರಿ. ಬೇಕಾದ ಮಸಾಲೆ ದೋಸೆನೂ ಆತಾವು ಮಾಡ್ಕೊಂಡ್ರೆ. ಏನು ಮಸಾಲೆ ದೋಸೆ ಮಾಡೋ ನೋಡಿ ಸ್ನೇಹಿತರೆ. ನಿಮ್ಗೆ ಮಸ್ತ್ ಕ್ರಿಸ್ಪಿಯಾಗಿ ಮಸ್ತ್ ಬರಾಕತ್ತಾವ ಸ್ನೇಹಿತರೆ. 4 ದೋಸೆ ಹಾಕಿ ಕೊಟ್ಟು ಬಂದು ಮುತ್ತೆ ಮುಂಜಾನೆ ಕೊಟ್ಟೀನಿ ರೀ. ಇನ್ನೊಂದು 2 ಕೊಡ್ಬೇಕು ಬಿಸಿ ಮಾಡಾಕತ್ತೀನಿ ನೋಡಿದೆ. ಮುತ್ತೆ ಮನ್ಯಾಗ ಇಲ್ಲ ಸ್ನೇಹಿತರೆ, ಎಲ್ಲಿಗೆ ಹೋಗ್ಯಾನ. ಮುಂಜಾನೆ 2 ಅವಸರ್ನಾಗ 2 ಹಾಕಿ ಕಳ್ಸೀನಿ ರೀ. 2 ಸಾಕವ ಅಂದ. ಮುಂಜಾನೆ ಟೈಮು ಜಾಸ್ತಿ ಉಣ್ಣಲ್ಲ ರೀ. ಇದೇ ಹೊತ್ತಿಗೆ ಉಣ್ಣೋದು ಭಾಳ ಮುಖ್ಯ. ಮುಂಜಾನೆ ಜಲ್ದಿ ಊಟ ಉಣ್ಣಲ್ಲ ಅವರು. ಸುಮ್ಮ 2 ದೋಸೆ ಉಣ್ತೀನಂದ. ಈಗ ಒಂದು 2 ಕೊಟ್ರೆ ಆತ ಬಿಸಿ ಒಂದು ನಾ ಮಾಡಿದ್ರೆ ನೋಡಿದೆ ಇಲ್ಲ.
ಇವ್ರಿಗೆ ಕೊಟ್ಟು ಬರ್ತೀವಿ ಸ್ನೇಹಿತರೆ ಇನ್ನೊಂದು ದೋಸೆ ಹಾಕ್ಕೊಂಡು. ಬನ್ನಿ ಸ್ನೇಹಿತರೆ, ನಾನು ದೋಸೆ ನಾಷ್ಟ ಮಾಡಿ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ನಾನು ಕೂಡ ಬಟಾಟೆ ಪಲ್ಯ ತೊಗೊಂಡಿದ್ದನ್ನೆಲ್ಲ ನಾನು ಬಟಾಟೆ ಪಲ್ಯ ತೊಗೊಂಡು ಇಷ್ಟು ನೀರು ಹಾಕಿ ಅದು ಸಾಗು ಮಾಡಿ ಸ್ನೇಹಿತರೆ ಅವ್ರಿಗೆ ದೋಸೆ ನೋಡಿ ಮಸ್ತ್ ಬಂದ ಸ್ನೇಹಿತರೆ. ದೋಸೆ ಟೇಸ್ಟ್ ಚೆನ್ನಾಗಿರ್ತಾವೆ, ಈ ಥರ ಮಾಡಬೇಕು ನೋಡಿ ಸ್ನೇಹಿತರೆ. ಇದು ಮಸಾಲೆ ದೋಸೆನೂ ಮಾಡ್ಕೋಬೋದು. ನಾನು ಅಷ್ಟು ಬರೀ ಸ್ನೇಹಿತರೆ ಹೊಟ್ಟೆ ಎಷ್ಟು ಗರ್ ಅಂತೈತೆ. ದೋಸೆ ನಾಷ್ಟ ಮಾಡಿ ಬಟ್ಟಿ ಬಾಂಡೆ ಮಾಡಬೇಕು. ನಾಷ್ಟ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ಚಟ್ನಿ ಬಟಾಟೆ ಪಲ್ಯ ಈ ಥರ ಇದ್ರೆ ಒಂದು ಸ್ವಲ್ಪ ನಾಷ್ಟ ತಿನ್ನಂಗೆ ಐತ್ರಿ. ನನಗೆ ಒಂದಿತ್ತು ಒಂದಿಲ್ಲ ಅಂತ ತಿನ್ನಂಗೆ ಆದ್ರೆ ಸ್ನೇಹಿತರೆ. ಮಸ್ತ್ ಸಿಗ್ತೀನಿ ರೀ ನಿಮಗೆ ದೋಸೆ ನಾಷ್ಟ ಮಾಡಿ. ನೋಡಿ ಸ್ನೇಹಿತರೆ, ನಾಷ್ಟನೂ ಆಯಿತು. ಟೈಮ್ 1 ಗಂಟೆ ಯಾಕೆ ಬಂತೀನ. ಬಟ್ಟೆ ಬಾಂಡೆ ಅದಾವು ನೋಡಬೇಕು. ಇವತ್ತು ಇವು 3 ನೈಟಿ ಟಿಚ್ ಮಾಡಬೇಕು, ಪಿಕೋ ಹಾಕೋಬೇಕು. ಇನ್ನೂ ಏನೇನು ಕೆಲಸ ಇತ್ತು. ಒಂದು ಜಂಪರ್ ಕಟ್ ಮಾಡಿತ್ತು, ಹೊಲಿಬೇಕು ಕಟ್ ಮಾಡೀನಿ ರೀ. ಏನಾಗುತ್ತೆ ಎಲ್ಲ ಹೊಲ್ಕೊಂಡು ಬಟ್ಟೆ ಬಾಂಡೆ ಮಾಡ್ಕೊತ ಕುಂತು ಲೇಟ್ ಆಗುತ್ತೆ. ಇದ್ರಲ್ಲಕ್ಕ ಬಟ್ಟೆ ಬಾಂಡೆ ಅನ್ನೋಕ್ಕೆ ಸ್ವಲ್ಪ ಅದ ಸ್ನೇಹಿತರೆ. ಎಲ್ಲ ಮನೆ ಕ್ಲೀನಾಗೈತೆ. ಬನ್ನಿ ಸ್ನೇಹಿತರೆ, ಇವಿಸು 3 ನೈಟಿ ಟಿಚ್ ಮಾಡಿ ಮಸ್ತ್ ಸಿಗ್ತೀನಿ ನಿಮ್ಗೆ. ಇವಾಗ ಕೈಯಾಗ 1 ರೂಪಾಯಿನೂ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಭಾಳ ವಜ್ಜೆಗೆ ಜೀವನ. ಅದಕ್ಕೆ ಸುಮ್ಮನೆ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅಮೌಂಟ್ ಬಂದು ಆಟ ಬರೋಕೆ ತಿನ್ನೋಕೆ ಇರ್ಬೇಕು ರೀ. ನಾ ಹೆಚ್ಚಿಗೆ ಹೆಂಗೆ ಗಳಿಸ್ಬೇಕು ಅನ್ನೋದಿಲ್ಲ. ಯಾಕಂದ್ರೆ ನನಗೆ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತಲ್ಲ, ಹಿಂಗಾಗಿ ಕಾವು ಹೀಟಾಗಿ ಸ್ನೇಹಿತರೆ. ಅದನ್ನು ಕೂಡ ನಿನ್ನೆ ವಿಡಿಯೋದಾಗ ಶೇರ್ ಮಾಡೀನಿ, ಬೇಕಾದ್ರೆ ನೋಡ್ಕೊಂಬನ್ನಿ. ಅದು ಪ್ರಾಬ್ಲಮ್ ಸಲುವಾಗ ನಾನು ರಾಟಿ ಕಮ್ಮಿ ಮಾಡೀನಿ. ಇಲ್ಲಕ್ಕಂದ್ರೆ ನಾನು ಹೆಂಗೆ ಅಲ್ಲಿ ರಾತ್ರಿ ಒಂದು ಜಂಪರ್ ಹೊಲ್ದು ಮಲ್ಕೊಂಡು ನಮ್ಮ ಮಗಳು ಸ್ನೇಹಿತರೆ. ಅದರ ಸಮಸ್ಯೆ ಬಂದಿಂದ ನಮ್ಮ ಜನ್ಮಕ್ಕೆ ಬಂತಂದ್ರೆ ನಾವೇ ಆರೋಗ್ಯ ತೊಗೋಬೇಕು ಸ್ನೇಹಿತರೆ. ಮತ್ತು ಯಾರೂ ಆರೋಗ್ಯ ತೊಗೊಳಕ್ಕಾಗಲ್ಲ. ರೊಕ್ಕ ಮುಖ್ಯ ಅಲ್ಲ, ನಮ್ಮ ಜೀವನ ಮುಖ್ಯ. ನಮ್ಮ ಜೀವನ ಮುಖ್ಯ. ಮಕ್ಕಳು ಜೀವನಕ್ಕೆ ನಾವು ಆಸರೆ ಇರಬೇಕಲ್ಲ, ಬೆಂಬಲವಾಗಿ ಇರಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಟಿಚ್ ಮಾಡ್ಕೊಂಡು. ಸ್ನೇಹಿತರೆ, ಟೈಮು 5 ಗಂಟೆ ಆಯಿತು. ಶ್ರಾವಣಿ ಬಂದ ದೋಸೆ ಹಾಕಿಕೊಟ್ಟು ಇನ್ನೊಂದು ಸ್ವಲ್ಪ ದೋಸೆ ಇಟ್ಟೈತ್ರಿ. ಇದು ಶ್ರಾವಣಿ ಬಂದ್ಮ್ಯಾಗ ಹಾಕಿಕೊಟ್ಟು ಬಾಂಡೆ ತಿಕ್ಕಬೇಕು, ಕಸ ಗುಡಿಸ್ಬೇಕು. ಶ್ರಾವಣಿ ಬಂದ್ಮ್ಯಾಗ ಅಂತ ಮಾಡೇನ್ರಿ ಮುತ್ಯಾಗ. ಇನ್ನೇಗ ಒಂದು ಸ್ವಲ್ಪ ಹಾಕಿಕೊಟ್ಟೆ. ಬನ್ನಿ ಸ್ನೇಹಿತರೆ, ನಾನು ಇವತ್ತು ಏನು ಟಿಚ್ ಮಾಡೀನಿ ಅಂದ್ರೆ ಕರೆಂಟ್ ಹೋದ್ರಿ. ಇವತ್ತು ಕರೆಂಟ್ ಭಾಳ ಜೀವ ತಿಂತಾವೆ ಸ್ನೇಹಿತರೆ. ಹಿಂಗಾಗಿ ಇನ್ನೂ ಒಂದು ಬ್ಲೌಸ್ನಾಗ ಗೋಟ್ ಕಟ್ಟಬೇಕು, ಸೈಡ್ ಜೋಡಿಸ್ಬೇಕು ರೀ. ಗೋಟ್ ಕಟ್ಟಿ ಸೈಡ್ ಜೋಡಿಸಿದ್ರೆ ಆಯ್ತು. ಇವು 3 ನೈಟಿ ಟಿಚ್ ಮಾಡಿಟ್ಟೀನಿ ರೀ. ಮ್ಯಾಗಿನ ಬಟ್ಟೆ ಅದ ಸ್ನೇಹಿತರೆ. ಶ್ರಾವಣ ಮಲಗಿಸಿದ್ದೆ, ಮಕ್ಕೊಂಡು ದೊರೆಯಾಕು ಏನ ಉಂಡಾನ್ರಿ. ಅವನು ಕೂಡ ಬಂದು ಶ್ರಾವಣಿನ 5:15 ಬರ್ತಾಳೆ. ಇದಿಟ್ಟು ಮುಗಿಸ್ತಿದ್ದೀನಿ ರೀ. ಇವಿಸು ಮಡಚಿಡಬೇಕು, ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಶ್ರಾವಣ ಇಲ್ಲದ ನೋಡಂಬರಿ. ಶ್ರಾವಣನೇ ಹುಡುಕ್ಯಾಡ್ದ ಶ್ರಾವಣಂದೇ ಇದಾಗುತ್ತೆ ನೋಡಿ ಸ್ನೇಹಿತರೆ. ಯಾಕಡೆ ಹೋಗ್ಯಾನ ನೋಡಿ ಸ್ನೇಹಿತರೆ, ಕಾಣಲ್ಲ ಆಗ್ಯಾನ. ಹುಡುಕ್ಯಾಡ್ಬೇಕು ರೀ. ಈಗ ಅವನು ಹುಡುಕ್ಯಾಡಿ ಮನೆಗೆ ಕರ್ಕೊಂಬರ್ಬೇಕು. ಈಗಾರ ಜಂಪರ್ ಹೊಲ್ಯಾಗಿದ್ದೀನಿ ರೀ, ಅದಕ್ಕೆ ಹೊರ್ಯಾಕೆ ಹೋಗ್ಯಾನ ನೋಡಿ. ಈ ಥರ ಐತೆ ನೋಡಿ. ಓಣ್ಯಾಗ ಯಾರು ಇಲ್ಲ. ಪುಟ್ಟಕಾಯಿ ಮನ್ಯಾಗ ಅದ, ಹಳೆ ಮಾಡ್ಯಾಳ. ಶ್ರಾವಣ ಕಡೆ ಹೋಗ್ಯಾನ ನೋಡಿ. ಅವ ಮಗ ನಿಮ್ಮ ಮಗಳಿಂದ ಹೋಗ್ಯಾನೆ ಮಾಡ್ಯಾನ. ಅಲ್ಲಲ್ಲ, ನನ್ನ ಮಗನ ಕಾಯಕ್ಕೆ ಬಲ್ಲ ನೀನು. ಹಾಂ ಸುಂದರ, ಬರೀ ಚೈನಿ ಆಗೋದು, ನಮ್ಮ ಮನೆ ತಿನ್ನೋದು ಕೂತು ಬಿಡೋದು. ನಿನ್ನ ಮಗದಾಗದು ಏನೈತೆ? ನನ್ನ ಮಗ ನೋಡ್ತಿರ್ಬೇಕಲ್ಲ. ನಿಮ್ಮಿಬ್ರು ಮಕ್ಕಳು ಹೋಗ್ಯಾರ? ಹೋಗ್ಯಾರ. ಹೋಗ್ಯಾರನ ಅವ್ರು? ಕೀರ್ತಿ ಊಟ ಆಗೈತ್ಯಾ? ಎಲ್ಲಿ ಹೋಗ್ಯಾನ? ಹುಡ್ಕ್ಯಾಡ್ಕೊಂಬರ್ವ ಬಸಣ್ಣ. ಆಡಕ್ಕೆ ಜಾಗ ಎಲ್ಲಿಲ್ಲನು? ಗಿರಿಯ ಮನೆಯಾಗ ಯಾರು ಅದಾರ? ಮನೆ ಒಪ್ಪಿಂಗ್ ಆಗಿಲ್ಲ ಅದನ್ನ. ಮತ್ತು ಚಿಗ ಮಾಡಿ ಬಂದೀವ ಅಂದ್ರಲ್ಲ ನೋಡಿ ಸ್ನೇಹಿತರೆ. ಶ್ರಾವಣ ಕುಮಾರ್ ಹುಡುಕ್ಯಾಡ್ಕೊಂಬಂದು ಅದೊಂದು ಜಂಪರ ಟಿಚ್ ಮುಗಿಸಿ ಅಂಗಳ ಕಸ ಹುಡುಗಿ ಮನೆಯೆಲ್ಲ ಎಟ್ಟ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ. ಎಲ್ಲ ಶಾಲೆ ಬದ್ದಿದ್ದು ಸ್ನೇಹಿತರೆ. ಇವಾಗ ಎಲ್ಲಿ ಹೋಗಿದ್ದು ಕೇಳಿ. ಇವಾಗ 7 ಗಂಟೆ ಆಗಿದೆ ಸ್ನೇಹಿತರೆ ಟೈಮು. ನೋಡಿ ಸ್ನೇಹಿತರೆ, 7 ಗಂಟೆಗೆ ಕ್ಯಾಳಿ ಹಸ್ಕೊಂಡು ಅಭ್ಯಾಸ ಮಾಡಕತ್ತಾಳ. ಬೀರಪ್ಪ ಮುತ್ಯಾಗ ಹೋಗಿ ಬಂದ್ಯಾವ. ಬೀರಪ್ಪ ಮುತ್ಯಾಗ ಹೋಗಿ ಬಂದ ಅವಶ್ಯಕತೆ. ಹೋಗಿ ಬಂದು ಬಂಡ್ರೆ ಎಟ್ಟು ಬಿಡ್ಕೊಂಡಾಳ. ಇಲ್ಲ ಮತ್ತೆ ಗೋಮಿ ಹಾಕೈತಮ್ಮ. ಬಂಡ್ರೆ ಕಾಣವಲ್ಲಿ ಮುಂದಕ್ಕತ್ತಪ್ಪ. ಹಂಗ್ಯಾಕೆ ಮಾಡ್ತಿ? ಹಾಯ್ ಮಾಡಲ್ಲ ಸ್ನೇಹಿತರೆ. ಬಟ್ಟೆ ನೋಡಿದೀನಿ, ಬಾಂಡೆನ ತಿಕ್ಕಿನಿ. ಈ ಬಂದ ಗಂಡ ಏನು ಮಾಡಿದ್ಯಾ? ಮಸಾಲೆ ದೋಸೆ ಮಾಡಿಕೊಟ್ಟಿದ್ದೀನಿ ರೀ. ಹೆಂಗಿದ್ದು ಟೇಸ್ಟ್?
ಅಂಗಡಿಯಾಗಿಂತ ಮಸ್ತ್ ಆಗಿದೆ ಬಿಡು ಸ್ನೇಹಿತರೆ ಮಸಾಲೆ ದೋಸೆ. ಮುಂಜಾನೆ ಸೆಟ್ ದೋಸೆ ಮಾಡಿದೆ. ಈಗ ಸಾಲಿಂದ ಬರೋಣ ಇವ್ರದ್ದೆಲ್ಲ ಮಾಡ್ರಾಗ ಸ್ನೇಹಿತರೆ ಟೈಮು 5:30 ಬಂದ 6:30 ಆಯ್ತು ರೀ. ಇವ್ನು ಕರ್ಕೊಂಬಂದು ಮತ್ತು ಅಷ್ಟು ಕಸ ಹುಡುಗಿ ಮೊಸರು ತಿಕ್ಕಿ ಎಲ್ಲ ಅದೊಂದು 3 ನೈಟಿ ಟಿಚ್ ಮಾಡೀನಿ ರೀ. ಒಂದು ಜಂಪರ್ ಹೊಲ್ದೀನಿ 160 ರೂಪಾಯಿ ಟಿಚ್ ಮಾಡಿ ನೋಡಿ. ಇವತ್ತು ಹೊಲಿದ್ರೆ ಐತ್ರಿ ಟೈಲರಿಂಗ್ ಒಳಗೆ ಹೊಲಿದ ಆಗಲ್ಲ. ಹೊಲಿದ್ ಕೇರಿ ಬಟ್ಟೆ ಬಾಂಡೆ ಮಾಡ್ಕೊತ ಕೂತ್ನಿ ಅಂದ್ರೆ ಅದನ್ನು ಟಿಚ್ ಮಾಡೋದಾಗಲ್ಲ ಅಂತೇಳಿ ಬಟ್ಟೆ ಬಾಂಡೆ ಬಿಟ್ಟು ಅದನ್ನು ಟಿಚ್ ಮಾಡಿದೆ ಸ್ನೇಹಿತರೆ. ಸದ್ದು ದೂ ಬರ್ತಾವೆ. ಈಗ ಸ್ನೇಹಿತರೆ ಮತ್ತೆಲ್ಲ ಮನೆಯೂ ಕ್ಲೀನ್ ಆಗೈತ್ರಿ. ದೇವ್ರ ಮುಂದೆ ದೀಪ ಹಚ್ಚ ದೀಪ ಐತೆ. ಇದು ಬೆಳಗ್ತೀನಿ ರೀ ಉದಿ ಕಡ್ಡಿ. ನಮ್ಮ ಶ್ರಾವಣ ಪುಟಾಣಿ ಸಕ್ಕರೆ ಅಂತ ನೋಡಿ ಮುತ್ಯಂದು. ಶ್ರಾವಣಿ ದೇವ್ರ ಹೂವು ಹಾಕಿದ್ ಎಲ್ಲಯ್ಯ ಹೂವು ಹಾಕಿದ್ನ್ಯಾ ರಾಯರು ಯಾರು ತಕ್ಕೊಂದಿರಿ ಯಾಕ ಹಾಂ ಮುಂಜಾನೆ ತಕ್ಕೊ ಇಟ್ಕೊತಿದ್ದೀರಿ ಶ್ರಾವಣಿ ಇಟ್ಕೊಂಡವ್ರು ಹೂವು ಹಾಕಿ ಎಲ್ಲಿಟ್ಟಿ ದೇವ್ರ ಹೂವು ಎಷ್ಟಿದ್ದು ತೆಗಿಬಾರ್ದಮ್ಮ. ನಾನು ದೇವ್ರಿಗೆ ಉದಿ ಕಡ್ಡಿ ಬೆಳಬೇಕ್ರೆ ದೀಪ ಮಾತ್ರ ಐದು ಸ್ನೇಹಿತರೆ. ಗಾಯ ಬುಕ್ಕ ಆಯ್ತಲ್ಲ ಶ್ರಾವಣಿನಿಂದು. ಈಗ ಬಾಂಡೆನೇ ಎಲ್ಲ ತಿಕ್ಕಿ ಸ್ನೇಹಿತರೆ. ನೀರು ಬಂದಿದ್ದು ಬಾಂಡೆ ತಿಕ್ಕಿ ನಾಳೆ ಮುಂಜಾನೆ ಕುಡಿ ನೀರು ಬರ್ತಾನೆ ಅಷ್ಟು ತಿಕ್ಕಿಟ್ಟಿನಿ. ಇವತ್ತು ಇದನ್ನು ಕ್ಯಾನಿಗೆ ಸಲ ಸಾಕು ನೋಡಿ. ಬಾಂಡೆ ತಿಕ್ಕಿನಿ ಎಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ. ಅಷ್ಟು ಕೆಲಸ ರೀ ಬಡ್ಡ ಮಾಡ್ಕೊಂಡ ಲಾಕ್ ಚಾಲು ಮಾಡಿದೆ. ಅವ್ರು ಆಟ ಎಬ್ಸಾರ ನೋಡಿ ಸ್ನೇಹಿತರೆ. ಹಿಂಗೆ ಸಾಬು ನೋಡಿ ಒಳಕ್ಕೆ ಹೋಗೋದಿರಿ ಮಳಿಗಿಳಿ ಬರ್ತಾ ಸ್ನೇಹಿತರೆ. ಮತ್ತು ಅಲ್ಲೇ ತೊಯ್ತಾವು. ನಾನು ಮಾರಿ ತಕ್ಕೋಬೇಕೀಗ ನೋಡಿ. ನೀರು ತುಂಬಿನೆಲ್ಲ ನೀರು ತುಂಬ್ಕೊಂಡಿನಿ. ತನ್ನ ಗಾಯ ಬಿಟ್ಟೈತ್ರಿ ಮಾಡಾಗೈತೆ. ಬೀರಪ್ಪನ ಗುಡಿಯಿಂದ ಮ್ಯಾಲೆ ಐತಂತಲ್ಲ ಸ್ನೇಹಿತರೆ. ನಮಗೆ ಭಾಳ ಕಾತ್ಲಾಡ್ಸಲ್ಲಿ ಬೆಳಕಾಗುತ್ತಿಂದ ಬನ್ನಿ ಸ್ನೇಹಿತರೆ. ಮತ್ತು ನಾನು ದೇವ್ರ ಮುಂದೆ ದೀಪ ಹಚ್ತೀನಿ. ದೇವ್ರ ಮುಂದೆ ದೀಪ ಇದ್ರೆ ಹಾಕಿ ಬೀರಪ್ಪ ಮತ್ತೆ ಹೋಗಿ ಬಂದಾಳ ನೋಡಿ. ಇವ್ರು ಉಡಾತ ನೋಡಿ. ಈಗ ನೋಡಿ ಯಾಕೆ ಶ್ರಾವಣಿ ಜೀವ ತಿಂತೀರಂದು ಊಟ ಮಾಡಲ್ಲ ಶ್ರಾವಣ ಊಟ ಯಾವಾಗ ಏನುಂಡಿ ಹಾಂ ಬಾ ಹೇಳಿ ಗುಡ್ ನೈಟ್ ಹೇಳ್ಬಿಡು. ಬಾ ಹೇಳಿ ಗುಡ್ ನೈಟ್ ಹೇಳ್ಬಿಡು. ಊಟ ಆಗೈತ್ರಿ ಅಂತೇಳಿ ಬನ್ನಿ ಸ್ನೇಹಿತರೆ. ನಾಳೆಗೂ ಏನು ಟಿಚ್ ಮಾಡೋದಾಗುತ್ತಾ ನೋಡೋಣ. ಶ್ರಾವಣ ಮಲ್ಕೋತಾನ. ನಾನು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಿ ಮತ್ತೆ ಸಿಗೋಣ ನಿಮಗೆ. ಶಬ್ದ ತಪ್ಪದು ಸದ್ದು ಕರೆಕ್ಟು. ಶಬ್ದ ಬರೀ ನಾನು ಅಕ್ಕಿ ಗಿಳಾಕತ್ತಿ ಶಂಕುಶ ಬರ್ತಾ ಶ್ರಾವಣ ನೀವು ಮುಕ್ಕೋತೀನಿ ಮುಕ್ಕೋಗ್ರ. ಬಾಯ್ ಗುಡ್ ನೈಟ್ ಹೇಳಿ ಇಲ್ಲಿ ಮತ್ತೊಮ್ಮೆ ಮುಕ್ಕೋಗು ಬಡಿಸೋದು. ನಾನು ದೇವ್ರ ಮುಂದೆ ದೀಪ ಹಚ್ಚಿ ಮಾಡಿ ಸಿಗ್ತೀನಿ. 10 ಶಬ್ದ ಹೇಳ್ತೀನಿ ರೀ ಆಕಿಗೆ. 10 ಶಬ್ದ ಬರಲಿ ಅಂತ ಕನ್ನಡದಾಗ ಸ್ವಲ್ಪ ಹಿಂದೆ ಅಂತಾರೆ. ಅದಕ್ಕೆ ಆಕಿಗೆ ರಿಕವರ್ ಮಾಡ್ಬೇಕಂತೇಳಿ. ಶಬ್ದ ಬಕ ದತ್ತು ಬರ್ತಾ ಬರ್ತಾ ಶಬ್ದ ಬಕ ದತ್ತು ಬರ್ತಾ. ಟೈಮು 8:32 ಆಗೈತೆ. ಒಂದಿಷ್ಟು 2 ಹಾಳಿ ಹೋಗೋದಾಕೀನಿ. 1-2 ಜಮ್ಕಾನ ಸಣ್ಣ ಇದ್ದಲ್ಲ ಅವೆರಡು ಹೋಗೋದಾಕೀನಿ ರೀ. ಹಾಳಿ ಒಂದು ಹಾಳಿ ಒಂದು ಜಮ್ಕಾನ ಒಯ್ಬೇಕು. ನಾಳೆ ಕಾಣೂರ್ಗೆ ಹೋದ್ವಿ ಅಂದ್ರೆ ಮನೆ ದೇವರಿಗೆ. ಅದಕ್ಕೆ ಸ್ನೇಹಿತರೆ ನಾನು ಒಂದು ಸ್ವಲ್ಪ ಏನು ಮಾಡ್ಕೊಳ್ಳಿ ಅಂತೀನಿ. ಅವರು ಉಣ್ಣಲ್ಲ ಅಂತ ಸ್ನೇಹಿತರೆ. ಬಂದ್ಗಾನೆ 5:30 ಬಂದು ಶ್ರಾವಣಿ 6 ಗಂಟೆ ಕುಂಡಾರಿ ಬಿಸಿ ದೋಸೆ ಮಾಡಿಕೊಟ್ಟೆ. ಶ್ರಾವಣ ಮಾತ್ರ ಆಗಾಳೆ ಸ್ವಿಚ್ ಅಪ್ ಆಗ್ಯಾನ್ರಿ. ಶ್ರಾವಣಿನೂ ಆಗಾಳೆ ಮುಳ್ಕೊತ್ತಂತ ಹೋಗ್ಯಾಳೆ. ನಮ್ಮ ಮಕ್ಕೊಂದ ಬಿಟ್ಟ ಗೊತ್ತಿಲ್ಲ ಶ್ರಾವಣಿ. ಕದ ಹಾಕೊಂಬ ಅಂತೇಳಿ ಹಾಕೊಂಬರ್ತಾಳ್ರಿ ಆಕಿ. 8:30 ಸ್ನೇಹಿತರೆ. ನನಗೂ ಭಾಳ ಹಸು ಇಲ್ಲ. ಸುಮ್ಮನೆ ನಾನು ಒಂದು ದೋಸೆ ಮಾಡ್ಕೊಂಡು ತಿಂದ್ಬಿಡ್ತೀನಿ ರೀ. ನೈಟ್ ಬಟಾಟಿ ಪಲ್ಯ ಐತೆ. ಸಂಜೆಗೇನು ಮಾಡಿಬಿಡಿ. ಯಾಕಂದ್ರೆ ಅವಿಸು ನೀರು ಬೈದಲ್ಲ ಅಷ್ಟು ಹಾಸಿಗೆ ಎಲ್ಲ ಹಿಂಡಿ ಹಾಕಿದ್ದೇನೆ ರೀ. ಒಂದು 3 ರಗ್ಗ ಒಂದು ದಪ್ಪನ ರಗ್ಗ ಒಂದು ಹಾಳಿ ಬಿಟ್ಟು ಸ್ನೇಹಿತರೆ. ಮುಂಜಾನೆ ಉಷ್ಟು ಮನೆ ತೊಳೆದು ಅವಿಷ್ಟು ಹಿಂಡಿ ಹಾಕಿಬಿಡ್ತೀನಿ. ನಾಳೆ ಶುಕ್ರವಾರ ಮನೆ ತೊಳ್ಕೊಂಡು ಉಸು ಹಿಂಡಿ ಶನಿವಾರ ಮನೆ ದೇವ್ರಿಗೆ ಹೋಗ್ಬೇಕು ರೀ. ಕಾನೂರು ಕರ್ಸಿದ್ದೇಶ್ವರಗೆ ಜಮಖಂಡಿ ತಾಕ ಬರ್ ಸ್ನೇಹಿತರೆ. ಅದು ಜಮಖಂಡಿ ಮುಂದೆ 12 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಕಾನೂರು ಬರ್ತಾ ನಮ್ಮ ಮನೆ ದೇವ್ರಿ. ಅದು ಗಂಡು ಮನೆ ದೇವ್ರು ಸ್ನೇಹಿತರೆ. ಅಭಿಷೇಕ ಮಾಡಿಸೋದೈತೆ ರೀ. 4 ಅಮಾಸಿ ಹೋಗಿ ಬಂದು 5ನೇ ಅಮಾಸಿ ಅಭಿಷೇಕ ಮಾಡಿಸೋದಿತ್ತು. ಯೂಟ್ಯೂಬ್ ಪೇಮೆಂಟ್ ಬರಲಿ ಅಂತ ಹಿಡ್ದೀನಿ. ಅದ್ರ ಸಾಗಿಸ್ದಾಗ ಸ್ನೇಹಿತರೆ ಆಯ್ತಾರ ಅಮಾಸಿ ಬಂದೈತೆ ರೀ. ಭಾಳ ಖುಷಿ ಆಯ್ತು ನನಗೆ. ಮತ್ತು ಈ ಮುಂದಿನ ತಿಂಗಳು ಜಾತ್ರೆ ಐತೆ ರೀ. ಮುಂದಿನ ಅಮಾಸಿನೂ ಹೋಗ್ಬೇಕು. ನಾವು ವಸ್ತಿನ ಹೋಗೋದಾಗುತ್ತೆ ನೋಡ್ಬೇಕು ಸ್ನೇಹಿತರೆ. ಮುಂದಿನ ಅಮಾಸಿ ದೀಪಾವಳಿ ಅಮಾಸಿ ಜಾತ್ರೆ
ದೀಪಾವಳಿ ಅಮಾವಾಸ್ಯೆ ಜಾತ್ರೆ ಬರ್ ಸ್ನೇಹಿತರೆ. ದೀಪಾವಳಿ ಒಮ್ಮೆ ಆಗತ್ತೆ ರೀ, ಉಗಾದಿಯಾಗ ಒಮ್ಮೆ ಆಗುತ್ತೆ. ಪಾಡ್ಯಕ್ಕೆ ಮಾತ್ರ ಮುತ್ತೇನ ಜಾತ್ರೆ ಆಗತ್ತೆ ರೀ. ವರ್ಷದಾಗ 2 ಸಲ ಜಾತ್ರೆ ಆಗತ್ತೆ ಸ್ನೇಹಿತರೆ. ಮತ್ತು ಮುಂದಿನ ತಿಂಗಳು ಮಾಡಿಸ್ಬೇಕಂದ್ರೆ ನಾನು ಅಭಿಷೇಕ ಭಾಳ ಗದ್ದಲಾಗ್ಬಿಡು ಸ್ನೇಹಿತರೆ. ಅದಕ್ಕೆ ಇದೇ ತಿಂಗಳ ಮಾಡಿಸಿದ್ರಾತಂತ ಮಾಡೀನಿ. ಅಭಿಷೇಕ ಮಾಡ್ಸೊಂಬಂದ್ರೆ ಮತ್ತು ಮುಂದೆಲ್ಲ ಕೆಲಸ ಮಾಡೋಕೆ ಬಗೆಹರ್ತಾ ಸ್ನೇಹಿತರೆ. ನಾನು ಇವತ್ತು ರಾಯರ ಪೂಜೆ ಮಾಡಿದ್ದೀನಿ, ಎಲ್ಲ ಕೆಲಸ ಮುಗಿತ್ರಿ. ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ. ಶ್ರಾವಣ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಂತ ಸ್ನೇಹಿತರೆ. ಅವ್ನು ಹುಡುಕ್ಯಾಡ್ದ ಒಂದು ಮಾತು ರೀ. ಯಾಕಂದ್ರೆ ನಾವು ಮಕ್ಕಳ ಸಾಲಾಗನ ಜೀವನ ಮಾಡ್ತೀವಿ ಸ್ನೇಹಿತರೆ. ಮೊದಲು ಮೇನ್ ಮಕ್ಳು ಮುಖ್ಯ, ಆಮೇಲೆ ನಮ್ಮ ಕೆಲಸ ಮುಖ್ಯ. ಕೆಲಸ ಇವತ್ತು ಬರ್ತಾ ಹೋಗುತ್ತಾ, ಮಕ್ಕಳು ನೋಡ್ಕೋಬೇಕು ಸ್ನೇಹಿತರೆ. ಎಲ್ಲ ಬಿದ್ರೆ ಎದ್ರೆ ಅದು ಭಾಳ ಟೆನ್ಷನ್ ರೀ ನನಗೆ. ಮಕ್ಕಳ ಸಾಲಾಗನ ಎಲ್ಲರ ಕೈ ಒಂದು ಮಾತು ಅನ್ಸ್ಕೊಂಡು ಯೂಟ್ಯೂಬ್ ಓಪನ್ ಮಾಡೀನಿ. ಮಕ್ಕಳ ಸಾಲ ಮಕ್ಕಳು ಬಿಟ್ಟು ಎಲ್ಲಿ ಹೋಗೋದಾಗಲ್ಲ. ನಾನು ಮಕ್ಕಳು ನೋಡ್ಕೊಂಡು ಯೂಟ್ಯೂಬು ಮಾಡಬೇಕಂತೆ ಮಾಡಿ ಸ್ನೇಹಿತರೆ. ಇವಾಗ ನಾನು ಬಿಟ್ಟು ಮಕ್ಕಳು ಬಿಟ್ಟು ನಾನು ಬರೀ ಮನ್ಯಾಗ ಹೊಲ್ಯಾಕತ್ತಂದ್ರೆ ಮಕ್ಳು ಹೊಡ್ಕೊಳಾರ ರೀ. ಮೊದಲು ಮಕ್ಳು ಮುಖ್ಯ ಸ್ನೇಹಿತರೆ. ಮಕ್ಳಿಗೆ ಒಂದು ಸ್ವಲ್ಪ ಏನಾರ ಆಯ್ತಂದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಸ್ನೇಹಿತರೆ ಮಕ್ಕಳು ಮುಂದಿಟ್ಟುಕೊಂಡು ಇದು ಮನ್ಯಾಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ನನಗೆ ಮನೆ ಕೆಲಸನೂ ಆಗುತ್ತೆ, ಮಕ್ಕಳದು ಆಗುತ್ತೆ. ಇದು ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬಂದರೂ ಆಗುತ್ತಂತ ತಲೆ ಓಡಿಸಿ ಮಾಡೀನಿ ರೀ. ಯಾಕಂದ್ರೆ ಯಾರನ್ನೂ ನಂಬಿ ನಮ್ಮ ಮಕ್ಕಳು ಬಿಟ್ಟು ಹೋಗೋಕ್ಕಾಗಲ್ಲ ರೀ. ಇವಾಗಿನ ಕಾಲಕ್ಕೆ ನೋಡ್ತಿರ್ಬೇಕು, ನೀವೆಲ್ಲ ಕೇಳ್ತಿರ್ಬೇಕು. ಯಾರನ್ನೂ ನಮ್ಮ ಮಕ್ಕಳು ನಾವು ನಂಬ್ಕೊಂಡು ನಾವು ಜೀವನ ಮಾಡ್ಬೇಕು ರೀ. ಇನ್ನೊಬ್ರು ನಂಬಿ ನಮ್ಮ ಮಕ್ಕಳು ಬಿಟ್ಟು ಹೋದ್ರೆ ಅವ್ರು ಉಣಿಸೋದು ತಿನ್ನಿಸೋದು ನನಗೆ ಆಗಿ ಬರಲ್ಲ ರೀ. ಇವಾಗ ಅವ್ರು ಶಾಲಿಗೆ ಹೋದ್ರೂ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತೀವಿ ಸ್ನೇಹಿತರೆ. ನಾವು ಕೆಲ್ಸಕ್ಕೆ ಹೋದ್ರೆ 7 ಗಂಟೆಗೆ ಬರ್ತೀನಿ ರೀ. ಅವ್ರು 5:30 ಬರ್ತಾರೆ. ಬಂದು ಗಣ್ಣೆಟ್ಟು ಏನಾರ ಅಡುಗೆ ಮಾಡಿಕೊಟ್ರೆ ಉಣ್ತಾವೆ ಸ್ನೇಹಿತರೆ. ಇವತ್ತು ಬರ್ನ ಮಸಾಲೆ ದೋಸೆ ಮಾಡಿದ್ರೆ ಬಡಿದ್ರೆ 2 ದೋಸೆ ತಿಂದರು. ಹಂಗಾಗೋ ಸ್ನೇಹಿತರೆ. ಮಕ್ಕಳಿಂದ ಐತಲ್ರಿ ಜೀವನ ಏನಿರೋದು. 2 ಮಕ್ಕಳು 2 ಕಣ್ಣಿದ್ದಂಗೆ ರೀ. ಒಂದಕ್ಕೆ ಏನಾರ ಆತ ಒಂದು ಕಣ್ಣು ಹೋದಾಗತ್ತೆ ನಂದು. ಅದಕ್ಕೆ ಸ್ನೇಹಿತರೆ ನಾನು ಬರೇ ಶ್ರಾವಣ ಹುಡುಕ್ಯಾಡ್ದ ರೀ. ಎಲ್ಲರೂ ಅಂತಾರೆ ಏನು ಹುಡುಕ್ಯಾಡ್ತೀವ, ಆಡಿ ಬರ್ತಾನೆ ಬಿಡವ ಗಂಡು ಮಗನ ಅಂತೇಳಿ. ಇವತ್ತು ಸಾಕಾಗಿ ಏನು ಮಾಡಿ ಸ್ನೇಹಿತರೆ, ನೀನು ಕಂಬಕ್ಕೆ ಕಟ್ತೀನಿ ಅಂತ ಹಗ್ಗ ಕಟ್ಟೀನಿ ರೀ. ಇವತ್ತು ನೋಡಿರಿ ಇಲ್ಲಿ ಕಾಣ್ತಿರ್ಬೇಕು ನಿಮ್ಗೆ. ಹಗ್ಗ ಕಟ್ಟಿದೆ, ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ರೀ. ಒಂದು 5:30 ಒಳಗೆ ಬಂದವ, 7:30 ತನಕ ಆಡಿ ಮುಕ್ಕೊಂಬಿಟ್ಟು ಹೊರಗೆ ಹೋಗಿಲ್ಲ. ಅವ ಏನರ ಹೊರಗೆ ಹೋದ್ನಂದ್ರೆ ಒಂದು ಖಾಲಿ ಹಗ್ಗ ಸಿಗಿಸ್ಬಿಡ್ತು, ಅಂಕಿ ಇಟ್ಬಿಡ್ತೀನಿ ರೀ. ಇವ್ನ ಕಾಯ್ದಾಗಲ್ಲ ಸ್ನೇಹಿತರೆ. ಈಗ ಭಾಳ ಕಾಲ್ಮಾನ ಸೂಕ್ಷ್ಮ ಅದಾವೆ. ನಮ್ಮ ಮಕ್ಕಳು ಎಷ್ಟು ಹುಷಾರು ನೋಡ್ಕೋತೀವಿ ಅಷ್ಟು ಚಲೋ ರೀ. ಮತ್ತು ಅದ್ರ ಬರ್ ಗಾಡಿ ಅಡ್ಡಾಡ್ತಾವೆ ರೀ. ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಯಾನಂತ ಅಲ್ಲಿ ಯಾವಾರ ಗಾಡಿಯಾರ ಗುದ್ಲಿ ಯಾರು ಕ್ಯಾರ್ ಸ್ನೇಹಿತರೆ. ಇವಾಗ ನೋಡಿದ್ರೆ ನೋಡ್ಲಾರಂಗೆ ಹೇಳ್ಬಿಡ್ತಾರೆ ರೀ. ಮೊನ್ನೆ ಬೇಕಾದವ್ರಿದ್ರೆ ಯಾರು ಕ್ಯಾರು ಆಗಲ್ಲ ರೀ. ಆದಷ್ಟು ದೇವ್ರು ಬೀರಪ್ಪ ಮುತ್ಯ ಕಾಯ್ತಿರ್ತಾನೆ ರೀ. ದೇವ್ರು ಕಾದೊಟ್ಟು ನಮ್ಗೆ ಕಾಯ್ದಾಗಲ್ಲ. ಮ್ಯಾಗ ಭಗವಂತ ಕಾಯ್ತಿರ್ತಾನೆ. ಆದಷ್ಟು ನಮ್ಮ ಎದುರು ಇಷ್ಟು ಇರ್ಬೇಕು ರೀ. ದೇವ್ರ ಎದುರನೇ ಇರಬೇಕು, ನಮ್ಮ ಎದುರು ಇರಬೇಕು. ಆದ್ರೆ ನಮ್ಮ ಮಕ್ಕಳಿಗೆ ಬೀರಪ್ಪ ಮುತ್ಯನ ಎದುರು ಭಾಳ ಸ್ನೇಹಿತರೆ. ಬೀರಪ್ಪ ಮುತ್ಯನ ಬಿಟ್ಟು ನಮ್ಗೆ ಯಾರೂ ಇಲ್ಲ. ನಾವು ಬೀರಪ್ಪ ಮುತ್ಯನ ನಂಬೀವಿ. ಮತ್ತು ಮನೆ ದೇವ್ರು ಕಾಣೋ ಕರ್ಸಿದ್ದ ತಾಯಿ ಸೌದತ್ತಿ ಎಲ್ಲಮ್ಮ ಅವ್ರು ನಂಬಿ ಸ್ನೇಹಿತರೆ. ಅವ್ರನ್ನ ಬಿಟ್ಟು ಯಾರೂ ಇಲ್ಲ. ನೀವು ಮನೆ ದೇವ್ರು ನಂಬಿ, ಮೊದಲು ಮನೆ ದೇವ್ರೇ ಮುಖ್ಯ ನಮಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್, ಗುಡ್ ನೈಟ್.